ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹೇಶ್ ಟೈಲರ್ ಹೊಸ ಎಮ್ಮಿಗೆ. ಯಾರೆಲ್ಲ ನಮ್ಮ ವಿಡಿಯೋನ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಬನ್ನಿ ಸ್ನೇಹಿತರೆ. ಕಾಟನ್ ಟವಲ್ ತೊಗೊಳ್ಳಿ, 100 ರೂಪಾಯಿಗೆ 4 ಬರವಾ, 100 ರೂಪಾಯಿಗೆ 4. ಕಾಟನ್ ಟವಲ್ ತೊಗೊಳ್ಳಿ, 100 ರೂಪಾಯಿಗೆ 4, 100 ರೂಪಾಯಿಗೆ 4 ಇಲ್ಲಿ. ಕಾಟನ್ ಟವಲಿಗೆ 100 ರೂಪಾಯಿಗೆ 4. ಈ ದಿನದ ವಿಡಿಯೋ ಚಿಕ್ಕಲ್ಲೂರು ಜಾತ್ರೆಯ ಚಂದ್ರಮಂಡಲೋತ್ಸವದ ವಿಡಿಯೋ ಆಗಿರುತ್ತದೆ ಸ್ನೇಹಿತರೆ. ಈ ಜಾತ್ರೆ 5 ದಿನ ನಡೆಯುತ್ತದೆ. ಮೊದಲನೆಯ ದಿನ ಚಂದ್ರಮಂಡಲೋತ್ಸವ. ಪೌರ್ಣಮಿಯ ದಿವಸ ಪೂರ್ಣಚಂದಿರನ ಅಂಗಳದಲ್ಲಿ ಈ ಚಂದ್ರಮಂಡಲವನ್ನು ನೋಡಲು ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿದ್ದಾರೆ. ಚನ್ನಜಮ್ಮನವರು ಸಿದ್ದಪ್ಪಾಜಿಯವರನ್ನು ಕೇಳುತ್ತಾರೆ, ನಮಗೆ ನಿಮ್ಮ ದರ್ಶನ ಮತ್ತೆ ಯಾವಾಗ ಸಿಗುತ್ತದೆ ಅಂತ ಕೇಳುತ್ತಾರೆ. ಆವಾಗ ಸಿದ್ದಪ್ಪಾಜಿಯವರು ಚಿಕ್ಕಲ್ಲೂರಿನ ಜಾತ್ರೆಯ ಮೊದಲನೇ ದಿವಸ ಚಂದ್ರಮಂಡಲೋತ್ಸವದ ದಿನ ನನ್ನ ಭಕ್ತರಿಗೆ ದರ್ಶನ ಕೊಡುತ್ತೇನೆ ಎಂದು ಚನ್ನಜಮ್ಮನಿಗೆ ಹೇಳುತ್ತಾರೆ. ಅದಕ್ಕೆ ಈ ಚಂದ್ರಮಂಡಲವನ್ನು ಆಚರಿಸುತ್ತಾರೆ ಸ್ನೇಹಿತರೆ. ಇನ್ನು ಎರಡನೆಯ ದಿವಸ ಹುಲಿವಾಹನೋತ್ಸವ. ಇದನ್ನು ಫಲಹಾರದಯ್ಯ ಅವರಿಗೆ ಈ ಒಂದು ಪೂಜೆ ಇರುತ್ತದೆ. ಮೂರನೇ ದಿವಸ ರುದ್ರಾಕ್ಷಿ ಮಂಟಪೋತ್ಸವ ಮತ್ತು ಮುಡಿಸೇವೆ ಇರುತ್ತದೆ. ನಾಲ್ಕನೇ ದಿವಸ ಪಂಕ್ತಿ ಸೇವೆ, ಗಜವಾಹನೋತ್ಸವ ಇರುತ್ತದೆ. ಮಾರಿಯರಿಗೆ ಈ ದಿವಸ ಮಾಂಸಾಹಾರವನ್ನು ನೀಡುತ್ತಾರೆ ಮತ್ತು ಸಿದ್ದಪ್ಪಾಜಿಗೆ ಹರಕೆ ಹೊತ್ತಿಕೊಂಡಿರುವವರು ಇಲ್ಲಿ ಮಾಂಸಾಹಾರವನ್ನು ಅಡಿಗೆ ಮಾಡಿ ಬಂದ ಭಕ್ತರಿಗೆ ಮತ್ತು ತಮ್ಮ ಬಂಧುಗಳಿಗೆ ಬಡಿಸುತ್ತಾರೆ. ಇಲ್ಲಿ ಮಾಂಸಾಹಾರವನ್ನು ಮಾಡುವುದು ಸಿದ್ದಪ್ಪಾಜಿಯವರಿಗಲ್ಲ, ಮಾರಿಯರಿಗೆ ಮಾಡುವಂತಹ ಆಹಾರವಾಗಿದೆ. ಮತ್ತು ಇಲ್ಲಿ ವಿಶ್ವಕರ್ಮ ಜನಾಂಗದವರು ಸಸ್ಯಾಹಾರಿಯ ಊಟ, ಅನ್ನ, ಸಾರು, ಪಾಯಸ, ಕಜ್ಜಾಯ, ತುಪ್ಪ ಬಂದ ಭಕ್ತಾದಿಗಳಿಗೆ ಪಂಕ್ತಿ ಸೇವೆಯಲ್ಲಿ ಎಲ್ಲ ಜನಾಂಗದವರ ಕೂರಿಸಿ ಜಾತಿ ಭೇದ ಭಾವ ಮಾಡದೆ ಎಲ್ಲ ಒಂದೇ ಜಾತಿ ಎಂದು ಬಡವ ಬಲ್ಲಿಗ ಎನ್ನದೆ ಒಂದೇ ಪಂಕ್ತಿಯಲ್ಲಿ ಬಡಿಸುತ್ತಾರೆ ಸ್ನೇಹಿತರೆ. ಐದನೆಯ ದಿನ ಭಂಗಿ ಸೇವೆ, ಮುತ್ತೆತ್ತರಾಯನ ಸೇವೆ ಅಂತ ಮಾಡುತ್ತಾರೆ. ಅದು ಜಾತ್ರೆಯ ಕೊನೆಯ ದಿನವಾಗಿರುತ್ತದೆ ಸ್ನೇಹಿತರೆ.
ಅದಕ್ಕೆ ಪೂಜೆ ಮಾಡಲ್ಲ. ಅಣ್ಣ ನಾವು ಮೊದಲು ಹೊಸಮಠಕ್ಕೆ ಬಂದಿರುತ್ತೇವೆ. ಇಲ್ಲಿ ದೇವರ ದರ್ಶನ ಪಡೆದುಕೊಂಡು ಅನಂತರ ಹಳೆಯ ಮಠದಲ್ಲಿ ನಡೆಯುವ ಚಂದ್ರಮಂಡಲೋತ್ಸವಕ್ಕೆ ಹೋಗುತ್ತೇವೆ. ಹೊಸಮಠದಲ್ಲೂ ಕೂಡ ಇತ್ತೀಚೆಗೆ ಚಂದ್ರಮಂಡಲವನ್ನು ಆಚರಿಸುತ್ತಾರೆ. ಹೊಸಮಠದಲ್ಲಿ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ನಾವು ಕೂಡ ಅಲ್ಲಿ ಊಟ ಮಾಡಿ ಅನಂತರ ಹಳೆಯ ಮಠಕ್ಕೆ ಹೊರಡುತ್ತೇವೆ. ಬನ್ನಿ ಸರ್, ಬನ್ನಿ. ಇಷ್ಟೊಂದು ಟಿಕೆಟು ಸರ್ 100 ರೂಪಾಯಿ ಸರ್. ಬನ್ನಿ ಮತ್ತೆ ಸರ್, ಇದು ವಿಸ್ಮಯ ಅನುಭವ ಅಂತ ನೀವು ಟೈಟಲ್ ಹಾಕಿದ್ದೀರಲ್ಲ ಇಲ್ಲಿ ಬೋರ್ಡಲ್ಲಿ, ಇದು ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ, ಮಾಹಿತಿ ಕೊಡ್ತೀರಾ? ನಮಸ್ತೆ, ನನ್ನ ಹೆಸರು ಕಿರಣ್ ಅಂತ, ಮೈಸೂರಿಂದ ಬಂದಿರೋದು. ಇಲ್ಲಿ ಸಿದ್ದಪ್ಪಾಜಿ ಜಾತ್ರೆಗೆ ಬಂದಿದ್ದೀವಿ. ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ. ಓಕೆ. ವಿಸ್ಮಯ ವಿಭಿನ್ನ ಅನುಭವ ಯಾತಕ್ಕೆ ಅಂದರೆ ಇದು 360 ಡಿಗ್ರಿ ಸಿನಿಮಾ ಸ್ಕ್ರೀನ್. ಇಲ್ಲಿ ನೀವು 3D ಕನ್ನಡ ಹಾಕೊಂಡ್ರೆ 3D ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ ಹಾಕೊಂಡ್ರೆ ವರ್ಚುವಲ್ ರಿಯಾಲಿಟಿ ಫೀಲ್ ಆಗುತ್ತೆ. ನೀವು ನೋಡ್ದಂಗೆ ಇದು ಡೋಮ್, ಇದು ಗೊಮ್ಮಟ. ಈ ಗೊಮ್ಮಟದ ಒಳಗಡೆ ನಿಮಗೆ ಸ್ಕ್ರೀನ್ ಇದೆ. ಈ ಸ್ಕ್ರೀನ್ ಅಲ್ಲಿ ನಿಮಗೆ ಡಿಸ್ಪ್ಲೇ ಬರುತ್ತೆ, ಎಲ್ಲ ಕಡೆ ಡಿಸ್ಪ್ಲೇ ಸಿಗುತ್ತೆ. ಈ ಅನುಭವ ಪಡೆಯಕ್ಕೆ ದೇಶ ಬಿಟ್ಟು ದೇಶಕ್ಕೆ ಹೋಗ್ತಾರೆ ಜನ. ಈ ತರ ಅನುಭವ ಇಲ್ಲಿ ನಮಗೆ ಕರ್ನಾಟಕದಲ್ಲಿ ಮೈಸೂರಲ್ಲಿ ನಾವೆಲ್ಲ ಜಿಲ್ಲೆಗಳಿಗೂ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಜಾತ್ರೆಗೆ ಬಂದಿದ್ದೀವಿ, 6 ದಿನ ಜಾತ್ರೆಯಲ್ಲಿ ಇರ್ತೀವಿ. ದಯವಿಟ್ಟು ಯಾರು ಇದ್ದೀರಾ ಜಾತ್ರೆಗೆ ಬನ್ನಿ, ಸಿದ್ದಪ್ಪಾಜಿ ಆಶೀರ್ವಾದ ತಗೊಳ್ಳಿ. ವಿಸ್ಮಯ. ಥ್ಯಾಂಕ್ ಯು ಸರ್.
ಧೂಪ ಸಾಂಬ್ರಾಣಿಯ ಘಮಲು, ದೀಪದ ಬೆಳಕು, ಜಾಗಟೆ, ಕೊಂಬು, ಕಹಳೆಯ ಸದ್ದು ಇವೆಲ್ಲವನ್ನ ಮೀರಿ ಅನುರಣಿಸುವ ಮಂಟೇಸ್ವಾಮಿಯ ಕಾವ್ಯದ ಸಾಲುಗಳು ಅಲೆ ಅಲೆಯಾಗಿ ಬಂದು ಕಿವಿಗೆ ಅಪ್ಪಳಿಸುತ್ತವೆ. ರಾಜ್ಯ ಹಾಗೂ ಹೊರರಾಜ್ಯಗಳ ಲಕ್ಷಾಂತರ ಭಕ್ತರನ್ನು ಸೆಳೆಯುವ ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಚಿಕ್ಕಲ್ಲೂರು ಜಾತ್ರೆಯಲ್ಲಿ ನೀವು ಕಾಣಬಹುದು ಸ್ನೇಹಿತರೆ. ಮಂಟೇಸ್ವಾಮಿ ನೀಲಗಾರ ಪರಂಪರೆಯ ಹಳೆಯ ಮೈಸೂರು ಸೀಮೆಯಲ್ಲಿ ತುಂಬ ಮುಖ್ಯವಾದಂಥದ್ದು. ಮಂಟೇಸ್ವಾಮಿಯು 15-16ನೇ ಶತಮಾನದಲ್ಲಿ ಕಲ್ಯಾಣದ ವಚನ ಚಳುವಳಿ ಅಥವಾ ಶರಣರ ಚಳುವಳಿ ಅಂತ ನಾವೇನು 12ನೇ ಶತಮಾನದಲ್ಲಿ ನೋಡ್ತೀವಿ, ಅದರ ಮುಂದುವರಿಕೆಯಾಗಿ 15-16ನೇ ಶತಮಾನದಲ್ಲಿ ಮಂಟೇಸ್ವಾಮಿ ಚಳುವಳಿ ಅಥವಾ ಈ ಒಂದು ಪರಂಪರೆಯ ಅದರ ಆಶಯಗಳ ಮತ್ತೆ ಅದನ್ನು ಸಹಕಾರಗೊಳಿಸಲಿಕ್ಕೆ ನಡೆಯತಕ್ಕದ್ದು ಈ ಜಾತ್ರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ಕಬ್ಬಿಣದ ಭಿಕ್ಷೆ ಪಡೆದು ಕಾವೇರಿ ನದಿ ದಾಟಿ ಬರುವ ಸಿದ್ದಪ್ಪಾಜಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ 7 ಊರಿನ ಜನರನ್ನು ತನ್ನ ಒಕ್ಕಲಾಗಿ ಪಡೆಯುತ್ತಾರೆ. ಅಂದಿನಿಂದ 7 ಗ್ರಾಮಗಳು ಸೇರಿ ಒಗ್ಗೂಡಿಕೊಂಡು ಚಿಕ್ಕಲ್ಲೂರು ಜಾತ್ರೆಯನ್ನು ಅತ್ಯಂತ ವೈಭವದಿಂದ ಆಚರಿಸಿಕೊಂಡು ಬಂದಿದ್ದಾರೆ. ಈ ಜಾತ್ರೆಯು 5 ದಿನಗಳು 5 ರೀತಿಯ ವಿಶೇಷವಾದಂತಹ ಆಚರಣೆಗಳನ್ನು ನಡೆಯುತ್ತವೆ. ಹಾಗೇನೇ ವಿಶೇಷವಾದಂತಹ 5 ದಿನಕ್ಕೂ ಕೂಡ ವಿವಿಧ ರೀತಿಯ ಆ ಒಂದು ಆಹಾರ ಪದ್ಧತಿ ಮತ್ತು ನೈವೇದ್ಯಗಳನ್ನು ಅರ್ಪಣೆ ಮಾಡತಕ್ಕದ್ದು ಕೂಡ ಈ ಪರಂಪರೆಯಲ್ಲಿದೆ ಸ್ನೇಹಿತರೆ. ಅಪಾರ ಜನಸಂದಣಿಯ ನಡುವೆ ನಡೆಯುವ ಚಿಕ್ಕಲ್ಲೂರಿನ ಜಾತ್ರೆಗೆ ಮಂಟೇಸ್ವಾಮಿ ಮತ್ತು ಸಿದ್ದಪ್ಪಾಜಿ ಒಕ್ಕಲಿನವರು ಬಂದು ಕರ್ಪೂರ ಹಚ್ಚಿ ಧೂಪ ಹಾಕಿ ಗದ್ದುಗೆಗೆ ಪೂಜೆ ಸಲ್ಲಿಕೆ ಮಾಡಿ ಹರಕೆ ಕಾಣಿಕೆ ಸಮರ್ಪಿಸುವುದು ರೂಢಿಯಲ್ಲಿದೆ.
ಜಾತ್ರೆಯಲ್ಲಿ ಚಂದ್ರಮಂಡಲೋತ್ಸವ, ನೀಲಗಾರರ ಸೇವೆ, ಪಂಕ್ತಿ ಸೇವೆ ವಿಶೇಷ ಆಕರ್ಷಣೆ. ಚಂದ್ರಮಂಡಲೋತ್ಸವ ಸೇವೆಗೆ ತೆಳ್ಳನೂರು ಹಾಗೂ ಸುಂದರಹಳ್ಳಿಯವರು ಬಿದಿರು ಬೊಂಬು ಅಚ್ಚೆ ಕೊಟ್ಟಿರುತ್ತಾರೆ. ಇಕ್ಕಡಹಳ್ಳಿ ಹಾಗೂ ಇಂದಾಳು ಗ್ರಾಮಸ್ಥರು ಎಣ್ಣೆ ಪಂಜು ಪೂರೈಸುತ್ತಾರೆ. ಬಾಣೂರು ಬಾಳಗುಣಸೆ ಗ್ರಾಮದವರು ಮಡಿಬಟ್ಟೆ ನೀಡುತ್ತಾರೆ. ಮಧ್ಯರಾತ್ರಿ ಬೊಪ್ಪೆಗೌಡನಪುರದ ಧರೆಗೆ ದೊಡ್ಡವರ ಸಂಸ್ಥಾನ ಮಠದ ಜ್ಞಾನಾನಂದ ಚೆನ್ನರಾಜೆ ಅರಸು ಬುದ್ಧಿಯವರು ಚಂದ್ರಮಂಡಲ ಆಕೃತಿಯನ್ನು ಬೆಳಗುತ್ತಾರೆ. ಈ ಬಾರಿ ಸೋಮವಾರ ರಾತ್ರಿ ಅದ್ಧೂರಿಯಾಗಿ ಚಂದ್ರಮಂಡಲ ಸೇವೆ ನಡೆಯುತ್ತಾ ಇದೆ ಸ್ನೇಹಿತರೆ. ಒತ್ತಿ ಉರಿಯುವ ಚಂದ್ರಮಂಡಲಕ್ಕೆ ಭಕ್ತರು ಜವನ, ದವಸ ಧಾನ್ಯ, ನಾಣ್ಯ ಎಸೆದು ಹರಕೆ ಒಪ್ಪಿಸುತ್ತಾರೆ. ಚಂದ್ರಮಂಡಲ ಉರಿದು ಕೊನೆಗೆ ಉಳಿಯುವ ಬೂದಿಯನ್ನು ಸಂಗ್ರಹಿಸಿ ಎಣ್ಣೆ, ಕರ್ಪೂರ ಹಾಕಿ ಕಪ್ಪು ಮಸಿ ಮಾಡಿಕೊಂಡು ಹಣೆಗೆ ಹಚ್ಚಿಕೊಳ್ಳುತ್ತಾರೆ. ಇದನ್ನು ಮಂಟೇಸ್ವಾಮಿ ಸಿದ್ದಪ್ಪಾಜಿ ಪರಂಪರೆಯಲ್ಲಿ ಕಪ್ಪು ಧೂಳ್ತ ಎಂದು ಕರೆಯುತ್ತಾರೆ. ಕಪ್ಪು ಧೂಳ್ತವನ್ನು ಹಣೆಗೆ ಹಚ್ಚಿಕೊಂಡರೆ ಮಾಟ ಮಂತ್ರ, ದುಷ್ಟಶಕ್ತಿಗಳ ನಿವಾರಣೆ ಮತ್ತು ಯಾವುದೇ ಕಾರ್ಯಕ್ಕೆ ಹೋದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಚಂದ್ರಮಂಡಲವು ಯಾವ ದಿಕ್ಕಿಗೆ ಜಾಸ್ತಿ ಉರಿಯುತ್ತದೆಯೋ ಆ ದಿಕ್ಕಿಗೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ ಎಂದು ಪ್ರತೀತಿ ಇದೆ ಸ್ನೇಹಿತರೆ. ಕಂಡ ಬರ್ತಾರ ನಾ ಕರ್ಕ ಬಂದ ಮಣ್ಣನ ಕಂಡ ಜಾತ್ರೆಯ 4ನೇ ದಿನ ನಡೆಯುವ ಪಂಕ್ತಿ ಸೇವೆ ಪ್ರಮುಖ ಘಟ್ಟ. ಜಾತಿ ಭೇದ ಭಾವ ಇಲ್ಲದೆ, ಬಡವ ಬಲ್ಲಿಗ ಎಂಬ ಅಹಂ ಇಲ್ಲದೆ ಎಲ್ಲರೂ ಒಟ್ಟಾಗಿ ಕುಳಿತು ಸಸ್ಯಾಹಾರಿ ಹಾಗೂ ಮಾಂಸಾಹಾರ ಸೇವಿಸುವುದು ಪಂಕ್ತಿ ಸೇವೆಯ ವಿಶೇಷ. ಮಂಟೇಸ್ವಾಮಿಯ ಪರಂಪರೆಯ ಜಾತ್ಯತೀತತೆಯನ್ನು
ಏಳುತ್ತ ಅಂದರೆ ಸಸ್ಯಾಹಾರಿ ಮಾಂಸಾಹಾರಿ ಸಮುದಾಯಗಳೆಲ್ಲ ಕೂಡಿ ಈ ಪರಂಪರೆಗೆ ನಡೆದುಕೊಳ್ಳುತ್ತವೆ. ಆ ಮೂಲಕ ಪ್ರತಿ ವರ್ಷವೂ ಈ ಜಾತ್ರೆಗೆ ಬರುವುದರ ಮೂಲಕ ನಾವು ಈ ಒಕ್ಕಲಿಗೆ ಸೇರಿದವರು, ನಾವು ಒಂದೇ ಅನ್ನುವ ಭಾವನಾತ್ಮಕ ಅರಿವನ್ನಾದರೂ ಕೂಡ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದಕ್ಕೆ ಈ ಜಾತ್ರೆ ಕಾರಣವಾಗಿದೆ. ಈ ಜಾತ್ರೆ ಕೇವಲ ಆಹಾರ ಪದ್ಧತಿಯಲ್ಲ, ಜನಪದ ಸಂಗೀತದ ಜಾತ್ರೆ, ಸಮಾನತೆಯ ಜಾತ್ರೆ ಮತ್ತು ಎಲ್ಲರೂ ಮೇಲು ಕೀಳನ್ನು ಹೊರತುಪಡಿಸಿ ಶರಣಾಗುವುದು. ಜಾತಿ ವ್ಯವಸ್ಥೆಯಲ್ಲಿ ದಲಿತರಾದ ಚೆನ್ನಯ್ಯ ಮತ್ತು ಲಿಂಗಯ್ಯ ಅವರ ಪ್ರತಿನಿಧಿಗಳಾಗಿ, ಅವರಿಬ್ಬರ ಪ್ರತಿನಿಧಿಗಳಾಗಿ ಅವರ ಹೆಸರಿನ ಕಂದಾಯಗಳನ್ನು ಎಲ್ಲ ಜಾತಿಯ ಜನರು ಹೆಗಲ ಮೇಲೆ ಹೊತ್ತು ಮೆರೆಯುತ್ತಾರೆ. ಮಂಟೇಸ್ವಾಮಿಯವರು ಅವರಿಗೆ ಕೊಟ್ಟಂತಹ ಸ್ಥಾನ ಮೆರೆ ಕಂದಾಯಗಳಾಗಿ ಎಲ್ಲರ ಮೇಲೂ ಮೆರೆಯಿರಿ ಅಂತ ಹೇಳುತ್ತಿದ್ದಾರೆ. ಹಳೆಯ ಮಠದಲ್ಲಿ ಮಕ್ಕಳಾಗದೇ ಇದ್ದವರಿಗೆ ಪಿನ್ ಪ್ರಸಾದ ಅಂತ ಕೊಡುತ್ತಾರೆ. ಬಾಳೆಹಣ್ಣಿನಲ್ಲಿ ಮಂತ್ರಿಸಿ ಕೊಡುತ್ತಾರೆ. ಪಿನ್ ಪ್ರಸಾದ ಕೊಟ್ಟರೆ ಮಕ್ಕಳು ಆಗುತ್ತದೆ. 5 ವಾರ ಪೂಜೆ ಮಾಡಬೇಕು. ಕಟ್ಟುನಿಟ್ಟಾಗಿ ನೀರು ಸಹ ಕುಡಿಯಬಾರದು. ಖಾಲಿ ಹೊಟ್ಟೆಯಲ್ಲಿ ಬಂದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಹರಕೆ ಹೊತ್ತಿಕೊಂಡು ಪಿನ್ ಪ್ರಸಾದ ತೆಗೆದುಕೊಂಡರೆ ಸಂತಾನ ಭಾಗ್ಯ ಆಗುತ್ತದೆ. ಒಂದು ಎಪಿಸೋಡ್ ಆಗಿದ್ದೆ. ಆಯ್ತು ಬರ್ತಾರೆ
ಚಿಕ್ಕಲ್ಲೂರು ಜಾತ್ರೆಯ ಚಂದ್ರಮಂಡಲೋತ್ಸವದ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಅಂಡ್ ಕಮೆಂಟ್ ಮಾಡಿ. ಸಿದ್ದಪ್ಪಾಜಿ ಎಲ್ಲರಿಗೂ ಸಕಲ ಸಂಪತ್ತನ್ನು ಕೊಟ್ಟು ಆಯುಷ್ಯು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್. ಬಾಯ್ ಬಾಯ್.